ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಲೈಕ್ ಮಾಡಿ, ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ವೀಕ್ಷಕರೇ. ನೋಡಿ, ನಿನ್ನೆ ನಮ್ಮದು ಆ್ಯನಿವರ್ಸರಿ ಇತ್ತು, 35 ವರ್ಷದ್ದು. ಅದಕ್ಕೆ ಕೇಕ್ ಕಟ್ ಮಾಡಿದ್ದು. ನೋಡಿ, ನನ್ನ ಅತ್ತಿಗೆ ಕೂಡ ಬಂದಿದ್ದಾರೆ. ನನ್ನ ಅತ್ತಿಗೆ ಬಾಂಬೆಯಲ್ಲಿ ಇರೋದು. ಅವರು ನಗಾಡ್ತಾರೆ, ಅವರು ಹ್ಯಾಪಿ ಬರ್ತ್ಡೇ ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದೆ, ಹ್ಯಾಪಿ ಬರ್ತ್ಡೇ ಅಲ್ಲ ಅತ್ತಿಗೆ, ನಮ್ಮದು 35 ವರ್ಷದ ಆ್ಯನಿವರ್ಸರಿ ಅಂತ ಹೇಳಿದೆ. ಅದಕ್ಕೆ ನಗಡಿದ್ರು ಅವರು. ನನ್ನ ಅತ್ತಿಗೆ ಬಾಂಬೆಯಲ್ಲಿ ಇರೋದು. ಅವರು ನನ್ನ ಭಾವನ ಮಗಳ ಮಗಳಿಗೆ, ಅಂದರೆ ನಮ್ಮ ಪುಳ್ಳಿಗೆ, ಅವ್ರ ಸಿಸ್ಟರ್ ನಮ್ಮ ಫೈನಲ್ ಪ್ರೊಫೆಷನ್ ಆಯಿತು. ಆ ಫಂಕ್ಷನಿಗೆ ಅವರು ಬಂದದ್ದು. ನಾವು ಕೇಕೆಲ್ಲ ಮಕ್ಕಳು ನಮಗೆ, ಅವರು ದುಬೈಲಿದ್ದಾರೆ ಮಕ್ಕಳು, ಅವರು ಆರ್ಡರ್ ಮಾಡಿದ್ದು, ಹಾಗೆ ನಮಗೆ ತಂದು ಕೊಟ್ಟಿದ್ದಾರೆ ಅಂಗಡಿಯವರು. ಇನ್ನು ಫುಡ್ಡು ಕೂಡ ಹಾಗೆ ಅವರು ರೆಸ್ಟೋರೆಂಟಿಂದ ನಮಗೆ ಆರ್ಡರ್ ಮಾಡಿದ್ದು. ನಾನು ಮಾಡಿದ್ದಲ್ಲ, ಅವರು ಆರ್ಡರ್ ಮಾಡಿದ್ದು. ನೋಡಿ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಮಗೆ ದೋಸೆ. ಇದು ಹಲಸಿನಕಾಯಿಯ ದೋಸೆ. ಒಳ್ಳೆ ರುಚಿಯಾಗ್ತದೆ ಹಲಸಿನಕಾಯಿ ದೋಸೆ. ಹಲಸಿನಕಾಯಿ ಮತ್ತು ಇಡ್ಲಿ ಅಕ್ಕಿ ಮತ್ತು ಅದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಬೆರೆಸಬೇಕು. ಒಳ್ಳೆ ರುಚಿಯಾಗ್ತದೆ. ನೋಡಿ, ಇದು ನಾನು ಪಾಟಲ್ಲಿದ್ದ ಚಟ್ಟಿಯಲ್ಲಿಟ್ಟ ಕ್ರೋಟನ್ ಗಿಡಗಳು ಎಷ್ಟು ಚೆಂದ ಇವೆ ನೋಡಿ. ಚೆಂದ ಉಂಟು ನೋಡಲಿಕ್ಕೆ. ನಮ್ಮ ಅಂಗಳದಲ್ಲಿ ಮಣ್ಣಲ್ಲಿ ನೆಟ್ಟರೆ ಆಗೋದಿಲ್ಲ, ಅದೊಂದು ಸಿಮೆಂಟ್ ಮಣ್ಣಿನಾಗೆ ಉಂಟು. ಹಾಗೆ ನಾನು ಪಾಟಲ್ಲಿ ಇಡೋದು. ಪಾಟಲ್ಲಿಟ್ಟರೆ ಮಾತ್ರ ಒಳ್ಳೆ ಬರ್ತದೆ. ನೋಡಿ, ಇದು ನನ್ನ ಮಲ್ಲಿಗೆ ಗಿಡಗಳು. ನೋಡಿ, ಮಲ್ಲಿಗೆ ಉಂಟು. ಒಂದು ಚಟ್ಟಿಗೆ ನಾನೇ ಮಾಡಿದ ಮಲ್ಲಿಗೆ ಗಿಡಗಳು. ಇದು ಚಟ್ಟಿಗೆ ತೂತು ಮಾಡಬೇಕು. ಇಲ್ಲ ಇದು ನೀರು ಹೋಗಲಿಕ್ಕೆ, ನೀರು ನಿಲ್ಬಾರ್ದು ಚಟ್ಟಿಯಲ್ಲಿ. ತೂತು ಮಾಡಿ ಅದಕ್ಕೆ ಮತ್ತೆ ಚಟ್ಟಿಯೊಳಗೆ ಇದು ಹಾಕಬೇಕು, ಜಲ್ಲಿ ಕಲ್ಲು ಹಾಕಬೇಕು. ಇಲ್ಲದ್ರೆ ಬ್ಲಾಕ್ ಆಗ್ತದೆ ಹಾಕಿದರೆ, ಮಣ್ಣು ನಿಂತು ತೂತು. ಜಲ್ಲಿ ಕಲ್ಲಾಗಿ ಅದರ ಮೇಲೆ ತೆಂಗಿನ ನಾರು ಹಾಕಬೇಕು. ತೆಂಗಿನ ನಾರಿನ ಮೇಲೆ ಮಣ್ಣು ಹಾಕಬೇಕು. ಮಣ್ಣು ಹಾಕಿ ನೆಡಬೇಕು. ಅದು ಚೆಂದ ಬರ್ತದೆ. ನಾನು ಹಾಗೆ ಮಾಡಿದ್ದು. ನನಗೆ ಹೂವು ಆಗ್ತದೆ. ಈಗ ಸ್ವಲ್ಪ ಕಡಿಮೆ, ಮಳೆಗಾಲ ಅಲ್ಲ, ಕಡಿಮೆ. ಹಾಗೆ ಹೂವು ಆಗ್ತದೆ, ಸ್ವಲ್ಪ ಸ್ವಲ್ಪ ಆಗ್ತದೆ ನನಗೆ, ನನ್ನ ಡೈಲಿ ಯೂಸಿಗೆ. ನೋಡಿ, ನಾನು ಕಟ್ಟಿದ್ದೇನೆ. ನೋಡಿ ಚೆಂದಾಗಿದೆ ಕಟ್ಟಿದ್ದು. ನನಗೆ ಖುಷಿ ಹೂವು ಕಟ್ಟುವುದಂದರೆ. ಆಮೇಲೆ ನೋಡಿ, ಇದೊಂದು ಜಾತಿಯದು ಕ್ರೋಟನ್ ಗಿಡಗಳು. ತುಂಬ ಚೆಂದ ಉಂಟು ಕಲ್ಲರೆಲ್ಲ. ಅದು ಮಣ್ಣಲ್ಲಿ ನೆಟ್ಟದು. 2 ಜಾತಿಯದ್ದು ಉಂಟು ನೋಡಿ ಕ್ರೋಟನ್ ಗಿಡಗಳು. ನೋಡಿ, ಇದೊಂದು ಚೆಂದ ಉಂಟು ನೋಡಲಿಕ್ಕೆ. ಅದು ಕಟ್ಟೆಲ್ಲ ಮಾಡಲಿಲ್ಲ. ಕಟ್ ಮಾಡಿದರೆ ಚೆಂದ, ಮತ್ತು ಒಳ್ಳೆ ಚಿಗುರು ಬರ್ತದೆ. ಕಟ್ ಮಾಡಬೇಕು. ನೋಡಿ, ಇದು ನನ್ನ ಕೋಳಿಗಳು. ನಾನು ಆಗಲೇ ತಿನ್ನಲಿಕ್ಕೆ ಹಾಕಿದ್ದೇನೆ. ನಾನೊಮ್ಮೆ ಬಂದದ್ದು ಏನು ಮಾಡ್ತೇವೆ ಅಂತ ನೋಡಲಿಕ್ಕೆ. ಅಲ್ಲಿ ಮೊಟ್ಟೆ ಎಲ್ಲ ಉಂಟು ಅಂತ ನೋಡಲಿಕ್ಕೆ ಬಂದದ್ದು. ನೋಡಿ, ನಾನು ಬರುವಾಗ ಅದು ಹಾಗೆ ಹಾರಿ ಕೂತೊಳ್ಳೋದು. ಎಷ್ಟು ಮುದ್ದು ಕೋಳಿಗಳು ಗೊತ್ತುಂಟ. ನನಗೆ ಖುಷಿಯಾಗ್ತದೆ ನೋಡುವಾಗ. ನನ್ನಲ್ಲಿ ತುಂಬ ಪ್ರೀತಿ ಅವುಗಳಿಗೆ. ನನ್ನ ತಲೆಗೆ ಹಾರೋದು ನೋಡಿ, ಎಷ್ಟು ಖುಷಿಯಾಗ್ತದೆ. ಅದು ಮುದ್ದು ಮುದ್ದಾಗಿವೆ, ಪಾಪದ ಕೋಳಿಗಳು. ಹೀಗೆಲ್ಲ ಇದ್ದರೆ ನಮಗೆ ಉದಾಸೀನ ಆಗೋದಿಲ್ಲ ವೀಕ್ಷಕರೇ. ತುಂಬ ಖುಷಿಯಾಗ್ತದೆ, ಮನಸ್ಸಿಗೆ ಒಂದು ನೆಮ್ಮದಿ ಆಗ್ತದೆ. ಯಾವ ಚಿಂತೆ ಕೂಡ ಬರುವುದಿಲ್ಲ. ಹೀಗೆ ವಿಡಿಯೋ ಮಾಡುವಾಗ, ಕೋಳಿಗಳು ಇರುವಾಗ ಎಲ್ಲ, ಕೋಳಿಗಳು, ಹೂವಿನ ಗಿಡಗಳು ನೋಡಿ. ಅದು 2 ನನಗೆ ಅಲ್ಲಿ ಮೊಟ್ಟೆ ಕೂಡ ಸಿಕ್ಕಿತು ಗೂಡಲ್ಲಿ. ನಾನು ಬಾಕ್ಸ್ ಮಾಡಿದ್ದೇನೆ ಕೋಳಿಗಳಿಗೆ.